ಚಿಂತಾಮಣಿ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ವಕೀಲರ ಸಂಘದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಚಿಂತಾಮಣಿ ನಗರದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ವಕೀಲರೆಲ್ಲರೂ ಸೇರಿ ಕೇಕ್ ಕತ್ತರಿಸುವ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಭಾರತದ ಇತಿಹಾಸದಲ್ಲಿ ಏಪ್ರಿಲ್ 14 ಒಂದು ಸುವರ್ಣಾಕ್ಷರಗಳಲ್ಲಿ ಬರೀಬೇಕಾಗಿರ್ತಕ್ಕಂಥ ಒಂದು ದಿನ. ಏಕೆಂತಂದರೆ ಈ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 135ನೆಯ ಜನ್ಮದಿನದ ಅಂಗವಾಗಿ ದೇಶದಾದ್ಯಂತ ಸಂಭ್ರಮಾಚರಣೆ ಮಾಡಿದ್ದು, ಇದರ ಭಾಗವಾಗಿ ಚಿಂತಾಮಣಿಯ ವಕೀಲರ ಸಂಘವೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಚಿಂತಾಮಣಿ ನ್ಯಾಯಾಲಯದಲ್ಲಿ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ವಕೀಲರ ಸಂಘವು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿಕೊಂಡು ಬರುತ್ತಿದ್ದು, ಈ ಬಾರಿಯೂ ಸಹ ಸಂಘದ ಪದಾಧಿಕಾರಿಗಳು ಹಾಗೂ ಹಿರಿಯ ಮತ್ತು ಕಿರಿಯ ವಕೀಲರು ಎಲ್ಲರೂ ಒಗ್ಗೂಡಿ ಸಂವಿಧಾನದ ಪುರುಷನಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಮರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸೇರಿದಂತೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವರು ಈ ದೇಶದ ಶಕ್ತಿ, ಮಹಾನ್ ಮಾನವತಾವಾದಿ, ಜ್ಞಾನದ ಸಂಕೇತ ಹಾಗೂ ದೂರದೃಷ್ಟಿ ಹೊಂದಿದ ಮೇಧಾವಿ. ಅವರು ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಸಹ ಇಂದು ವಿವಿಧ ಧರ್ಮಗಳು, ಜಾತಿಗಳಿದ್ದರೂ ಸಹ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುತ್ತಿದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಸಹ ಸಮಾನ ಹಕ್ಕನ್ನು ದೊರಕಿಸಿಕೊಟ್ಟ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಎಂದು ಅವರನ್ನು ಗುಣಗಾನ ಮಾಡಿದರು. ಅಂಬೇಡ್ಕರ್ ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯುವುದು ಮತ್ತು ಅವರ ಸಮಾಜಕ್ಕೆ ನೀಡಿರತಕ್ಕಂಥ ಕೊಡುಗೆಗಳನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಬಣ್ಣಿಸಿದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನೂರಾರು ಸಂಖ್ಯೆಯಲ್ಲಿ ವಕೀಲರು ಭಾಗವಹಿಸಿ ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಿದರು. ನಂತರ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ವಕೀಲರ ವೃಂದವು ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಸರ್ಕಾರಿ ನ್ಯಾಯಾಲಯಗಳಲ್ಲಿ ಇನ್ನು ಮುಂದೆ ರಜೆಯನ್ನು ಘೋಷಿಸದೆ ಅಂಬೇಡ್ಕರ್ ಅವರು ಹಾಕಿಕೊಟ್ಟಿರ್ತಕ್ಕಂಥ ಅಡಿಪಾಯದ ಅಡಿಯಲ್ಲಿ ನಮಗೆಲ್ರಿಗೂ ಸಹ ಅರ್ಥಪೂರ್ಣವಾಗಿ ಅವರ ಸಂದೇಶಗಳನ್ನು ಉತ್ತಮ ಕಾರ್ಯಕ್ರಮಗಳಾಗಿ ರೂಪಿಸಬೇಕೆಂದು ನಮ್ಮ ಒಂದು ಮನವಿ ಎಂದು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ. ಶ್ರೀನಿವಾಸ್, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ, ಕಾರ್ಯದರ್ಶಿ ಶ್ರೀನಾಥ್, ಖಜಾಂಚಿ ಚೌಡಪ್ಪ, ಜಂಟಿ ಕಾರ್ಯದರ್ಶಿ ಕೆ.ಎನ್. ಮಂಜುನಾಥ್, ಹಿರಿಯ ವಕೀಲರಾಗಿರ್ತಕ್ಕಂಥ ಮಂಜುನಾಥ ರೆಡ್ಡಿ, ರಾಜಾರಾಮ್, ಕೃಷ್ಣಮೂರ್ತಿ, ಮುನಿಕೃಷ್ಣ, ಗೋಪಿನಾಥ್, ಶಿವಕುಮಾರ್, ವಾಸ್ತು ರಮೇಶ್, ಹರೀಶ್ ಕುಮಾರ್, ಭಾಸ್ಕರ್ ರೆಡ್ಡಿ, ವೈ.ಕೆ. ರಮೇಶ್, ಸುಬ್ರಹ್ಮಣಿ, ಜೆ.ಆರ್. ರಾಜೇಶ್, ನೋಟ್ರಿ ಶ್ರೀನಿವಾಸಪ್ಪ, ಜೆ.ಜೆ. ರಮೇಶ್, ನಾಗೇಶ್ ಕುಮಾರ್, ನಣಪಲ್ಲಿ ಶ್ರೀನಿವಾಸ್ ಸೇರಿದಂತೆ ಹಿರಿಯ ಮತ್ತು ಕಿರಿಯ ವಕೀಲರು ಹಾಜರಿದ್ದರು. ಕೂಡ ಯಾವುದೇ ಅಸ್ಥಿರತೆ ಇಲ್ಲದೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗಿ ಉಳಿದಿದೆ ಅಂತ ಹೇಳಿದ್ರೆ ಸಂವಿಧಾನ ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನಲ್ಲ. ಯಾಕೆ ನಾನು ಶ್ರಮಜೀವಿ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾಳಷ್ಟು ಜನ ಶ್ರಮ ವಹಿಸಿದ್ದಾರೆ. ಆದರೆ ಅಗೋಚರವಾದ ಶಕ್ತಿ ಇರ್ತಕ್ಕಂಥದ್ದು ಅಂಬೇಡ್ಕರ್ ವಾದದಲ್ಲಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲ ಜಾತಿ ಜನಾಂಗದವರು ಸಮಾನವಾಗಿ, ಬಡವರು ಸಮಾಜಮುಖಿಯಲ್ಲಿ, ಸಮಾಜವಾಹಿನಿಯಲ್ಲಿ ಮುಖ್ಯವಾಹಿನಿಗೆ ಬರ್ತಕ್ಕಂಥದ್ದಕ್ಕೆ ಎಲ್ರಿಗೂ ಕೂಡ ಇದರಲ್ಲಿ ಕೇವಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗ, ಇನ್ನೊಂದು ಅನ್ನೋದು ಏನಿಲ್ಲ. ಎಲ್ರಿಗೂ ಕೂಡ ಇವತ್ತು ಸಮಾನತೆ, ಸೋದರತ್ವ, ಸಮಬಾಳು ಎಲ್ರಿಗೂ ಅವಕಾಶ ಕೊಟ್ಟಿರ್ತಕ್ಕಂಥದ್ದನ್ನು ಅವ್ರದ್ದೇ ಒಂದು ಬೇಸ್. ಇವತ್ತು ಮೇಲ್ವರ್ಗದ ಜನಗಳಿಗೂ ಕೂಡ EW ಸ್ಕೀಮಲ್ಲಿ ಕೂಡ ಅದೇ ಕಾನ್ಸೆಪ್ಟ್. ಅದರಲ್ಲಿರ್ತಕ್ಕಂಥ ಬಡವರು ಕೂಡ ಗುರುತಿಸ್ತಕ್ಕಂಥ ಒಂದು ಕೆಲಸ ಕೂಡ ಸಂವಿಧಾನದ ಅಡಿಯಲ್ಲೇ ಬಂದಿರೋದು. ಆಮೇಲೆ ಒಂದು ನಮ್ಮ ದೇಶಕ್ಕೆ ಬಲಿಷ್ಠವಾದ ನ್ಯಾಯಾಂಗಕ್ಕೆ ಕೂಡ ಅಡಿಪಾಯವನ್ನು ಹಾಕ್ಕೊಟ್ಟಿರ್ತಕ್ಕಂಥವ್ರು. ಆಮೇಲೆ ನಾನು ಇನ್ನೊಂದು ವಿಚಾರ ಹೇಳೋಕ್ಕೆ ಬಯಸ್ತೇನೆ. ಅದು ತಪ್ಪಾಗಲ್ಲ ಅಂತ ನನ್ನ ಅನಿಸಿಕೆ. ಇವತ್ತು ನಾವು ಮಹಾತ್ಮ ಗಾಂಧಿಯವ್ರದ್ದು ಒಂದು ರೀತಿ ಈ ದೇಶಕ್ಕೆ ಕೊಡುಗೆ ಆದರೆ, ಅವ್ರಿಗಿಂತನೂ ನಾವು ಸ್ವಾತಂತ್ರ್ಯ ಬಂದಾಗ ಅಂಬೇಡ್ಕರ್ ವಾದವನ್ನು ನಾವೇನಾದರೂ ಇಟ್ಕೊಂಡಿದ್ದಿದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ಈ ನಮ್ಮ ದೇಶ ಇನ್ನೂ ಬಲಿಷ್ಠವಾಗಿರ್ತಾ ಇತ್ತು. ಅವರ ಒಂದು ಧ್ಯೇಯಗಳು, ಉದ್ದೇಶಗಳು ಈಗಿರ್ತಕ್ಕಂಥ ಆಗ ಸ್ವಾತಂತ್ರ್ಯ ಪಡಿಸ್ತಕ್ಕಂಥ ಅವ್ರ ಉದ್ದೇಶಗಳಿಗಿಂತ ವಿಭಿನ್ನವಾಗಿದೆ. ಅವುಗಳನ್ನ ಈ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡೋದಕ್ಕಾಗೋದಿಲ್ಲ. ತುಂಬ ತೀಕ್ಷ್ಣವಾಗಿ ಅವರು ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥವರು. ಇನ್ನು 120, 200, 300 ವರ್ಷಗಳಿಗೆ ಏನು ಅನಾಹುತಗಳಾಗುತ್ತೋ ಅವೆಲ್ಲ ಕೂಡ ಅವ್ರು ಮನಗಂಡಿದ್ರು. ಆದರೆ ನಾವು ಅವ್ರಿಗೆ ನಮ್ಮ ಆ ಕಾಲದಲ್ಲಿ ನಾವು ಇವತ್ತು ಆ ಒಂದು ಭೇದ ಭಾವ ಇಲ್ಲ. ಆವತ್ತು ಆ ಕಾಲದಲ್ಲಿರ್ತಕ್ಕಂಥವರು ಅವರ ವಾದಕ್ಕೆ ಅಷ್ಟು ಮನ್ನಣೆ ಕೊಡಲಿಲ್ಲ. ಅದರಿಂದ ಇವತ್ತು ನಮಗೆ ಸ್ವಲ್ಪ
ನಮ್ಮ ನಮ್ಮ ದೇಶದಲ್ಲಿ ಸ್ವಲ್ಪ ಅಸ್ಥಿರತೆಗೆ ಕೂಡ ಕಾರಣ ಆಗಿದೆ. ಅವರು ಅಷ್ಟೊಂದು ಪ್ರಖರವಾದ ಒಂದು ಮುಂದಿನ ಭವಿಷ್ಯವನ್ನು ಕೂಡ ಅವರು ತಿಳ್ಕೊಂಡಿದ್ರು, ಏನಾಗುತ್ತೆ ದೇಶ ಎತ್ತ ಸಾಗುತ್ತೆ ಅನ್ನೋದನ್ನು. ಏನೇ ಆಗಲಿ, ನಾವು ಪ್ರತಿ ವರ್ಷ ಇನ್ನೂ ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಕೇವಲ ನಮ್ಮ ಅಸೋಸಿಯೇಷನಲ್ಲಿ ನಡೆಸ್ಕೊಳ್ಳೋದಕ್ಕೆ ಅಲ್ಲದೆ ಕಾನೂನು ನೆರವು ಸಮಿತಿಯ ಸಹಯೋಗದಲ್ಲಿ ಯಾವುದಾದ್ರೂ ಒಂದು ಶಿಕ್ಷಣ ಸಂಸ್ಥೆಯಲ್ಲಾಗಲಿ, ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಾಗಲಿ ಈ ಕಾರ್ಯಕ್ರಮನ ನಮ್ಮ ವಕೀಲರಿಂದ ಮಾಡಲೇಬೇಕಾಗತ್ತೆ. ಆಮೇಲೆ ನನ್ನ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಜಯಂತಿಗೆ ರಜಾ ಕೊಡೋದು ಕೂಡ ಬೇಕಾಗಿಲ್ಲ ಅನ್ಸುತ್ತೆ. ಯಾವುದಕ್ಕಾದರೂ ಕೊಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಏನು ಅಂಬೇಡ್ಕರ್ ಅಂಬೇಡ್ಕರ್ ವಿಚಾರಧಾರೆಗಳಿದ್ವೋ ಅವೆಲ್ಲ ಕೂಡ ನಾವು ಕೋರ್ಟ್ ರಜಾ ರದ್ದು ಮಾಡಿ ಒಂದು ಕಾರ್ಯಕ್ರಮ ಇಡೀ ದೇಶಾದ್ಯಂತ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೂ ನ್ಯಾಯಾಲಯದ ಸಮಯದಲ್ಲೇ ನ್ಯಾಯಾಲಯದ ಆವರಣಗಳಲ್ಲೇ ಈ ಅಂಬೇಡ್ಕರ್ ಬಗ್ಗೆ ವಿಚಾರಧಾರೆಗಳನ್ನು ತಿಳಿಸ್ಕೊಡ್ತಕ್ಕಂಥ ಅವರ ಒಂದು ಜನ್ಮ ಜಯಂತಿಯನ್ನು ನಾವು ಸೂಕ್ತ ರೀತಿಯಲ್ಲಿ ಮಾಡೋದು ಅಂತ ನನ್ನ ಅಭಿಪ್ರಾಯ. ಇದನ್ನು ನಮ್ಮ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ. ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೂ ಕೂಡ ನೀವು ಕಳಿಸ್ಕೊಟ್ರೆ ಅಲ್ಲಿ ದೊಡ್ಡವರು ಇದನ್ನು ಸ್ವಲ್ಪ ಪರಿಗಣನೆಗೆ ತಗೊಂಡು ಇಂಥ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಹಕಾರಿಯಾಗತ್ತೆ ಅಂತೇಳಿ ವಕೀಲ ಸಂಘದ ಆವರಣದಲ್ಲಿ ಚಿಂತಾಮಣಿ ಸಂಘದ ಎಲ್ಲ ವಕೀಲರು ಇಲ್ಲಿದ್ದರು. ಇವತ್ತು ನಾವು B.R. ಅಂಬೇಡ್ಕರ್ ಸಾಹೇಬರ 113ನೇ ಜಯಂತ್ಯೋತ್ಸವವನ್ನು ನಮ್ಮ ವಕೀಲ ಸಂಘದಲ್ಲಿ ಆಯೋಜಿಸಿದ್ದು ಇವಾಗ ಜುಲೈ 15 ವರ್ಷದಿಂದ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬಂದಿದ್ವಿ. ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಮತ್ತು ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ B.R. ಅಂಬೇಡ್ಕರ್ ಸಾಹೇಬರು ಬರೆದಿರೋದ್ರಿಂದ ಸಂವಿಧಾನವನ್ನು ಇವತ್ತು ಆ ಸಂವಿಧಾನ ಇರೋದ್ರಿಂದಲೇ ನಾವು ಇವತ್ತು ಇಷ್ಟು ಮಾತ್ರ ಬದುಕಬೇಕಂದ್ರೆ ಎಲ್ಲರೂ ಸಮಾಜದಲ್ಲಿ ಎಲ್ಲರೂ ಸಮಾನತೆಯಿಂದ ನಾವು ಬದುಕ್ತಾ ಇರೋದು. ಇಲ್ಲಾಂದರೆ ಇವತ್ತು ನಾವು ಈ ರೀತಿ ಬದುಕೋದಕ್ಕೂ ಆಗ್ತಾ ಇರಲಿಲ್ಲ. ಆದ್ದರಿಂದ ಎಲ್ಲರೂ B.R. ಅಂಬೇಡ್ಕರ್ ಅವರ ಸಂವಿಧಾನದ ಶಿಲ್ಪಿಯನ್ನು ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೀವಿ. ಅವ್ರಿಗೆಲ್ಲ ಶುಭಾಶಯಗಳು ಹೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.